ನಾನು ಪ್ರಣವಾನಂದ ಸ್ವಾಮೀಜಿ ಈಡಿಗ ಸಮುದಾಯದ ಗುರುಗಳು ವಿಧಾನಸಭೆ ಒಳಗಡೆ ಎಕ್ಸೈಸ್ ಇಲಾಖೆಯಲ್ಲಿ 2-3 ಅಧಿಕಾರಿಗಳನ್ನೇ ಭೇಟಿಯಾಗಿ ನಮ್ಮ ಕುಲಕಸಬು ಮರಳಿ ಪ್ರಾರಂಭ ಆಗೋದ ಬಗ್ಗೆ ಅವರಿಗೆ ಮನವಿಯನ್ನ ಕೊಟ್ಟಿದ್ದೇನೆ. ಅದರ ಜೊತೆ ನಮ್ಮ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯಿಂದ ಒಂದು ಒತ್ತಾಯವನ್ನೇ ಮಾಡ್ತಾ ಇದ್ದೇನೆ. ಈಗಾಗಲೇ ಈ ಕಳೆದ ಬಜೆಟ್ ಅಲ್ಲಿ ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯಲ್ಲಿ ಇರ್ತಕ್ಕಂಥ ಮಠಾಧಿಪತಿಗಳಿಗೆ ಯಾವುದೋ ರೀತಿಯಲ್ಲಿಯೂ ಕೂಡ ಹಣವನ್ನ ಮಂಜೂರು ಮಾಡಲಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಯಾರು ಡಿ.ಕೆ. ಶಿವಕುಮಾರ್ ಪರವಾಗಿ ಮಾತನಾಡಿದ್ದಾರೆ ಅವ್ರನ್ನೆಲ್ಲರನ್ನೇ ಕೂಡ ಅವಾಯ್ಡ್ ಮಾಡಿರ್ತಕ್ಕಂಥದ್ದು ಈ ಬಜೆಟ್ ಅಲ್ಲಿ ಕಂಡು ಬಂದಿದೆ. ಅಷ್ಟೇ ಅಲ್ಲ, ಈಡಿಗ ಸಮುದಾಯಕ್ಕೆ ಈಗಾಗಲೇ ಕುಲಕಸಬು ನಿಲ್ಲಿಸಿ 25 ವರ್ಷ ಆಯಿತು. ಯಾವುದೂ ಪರ್ಯಾಯ ವ್ಯವಸ್ಥೆಯನ್ನೇ ಕೂಡ ಮಾಡಲಿಲ್ಲ. ಆದ್ರಿಂದ ಸಮುದಾಯಕ್ಕೆ ಯಾವುದೋ ರೀತಿಯಲ್ಲಿಯೂ ಕೂಡ 1 ರೂಪಾಯಿ ಹಣವೂ ಕೂಡ ಇದರಲ್ಲಿ ಮಂಜೂರು ಮಾಡಲಿಲ್ಲ. ಯಾರು ಮುಖ್ಯಮಂತ್ರಿಗಳ ಪರವಾಗಿ ನಿಂದಿದ ಸ್ವಾಮೀಜಿಗಳಿದ್ದಾರೆ ಅವ್ರಿಗೆ ಜಾಗ, ಅವ್ರಿಗೆ ಹಣ ಎಲ್ಲವನ್ನೇ ಮಂಜೂರು ಮಾಡಿದ್ದಾರೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಪರವಾಗಿ ಯಾರು ಮಾತನಾಡಿದ್ದಾರೆ ಅವರನ್ನೇ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಇವತ್ತು ಕಂಡು ಬಂದಿದೆ. ಇದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸೇರಿರ್ತಕ್ಕಂಥದ್ದಲ್ಲ. ನಾನು ಕೂಡ 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ಬಂದಾಗ ಸನ್ಮಾನ್ಯ ಶ್ರೀ ಮಾಲಿಕೀಯ ಗುತ್ತಿಗೆದಾರ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಕ್ಕೆ ಹೋದಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಪ್ರಣವಾನಂದ ಸ್ವಾಮೀಜಿ ಬಿಜೆಪಿ ಏಜೆಂಟ್ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗಲೂ ಕೂಡ ನಾನು ಮಂಗಳೂರಿನಿಂದ ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆ ಮಾಡಿ ನಿಗಮವನ್ನೇ ಘೋಷಣೆ ಮಾಡಿದ್ದೆ. ನಾವು ಯಾವುದೂ ಪಕ್ಷಕ್ಕೆ ಸೀಮಿತವಾಗಿದ್ದವರಲ್ಲ ಸ್ವಾಮೀಜಿಗಳು. ಆದ್ರೆ ಡಿ.ಕೆ. ಶಿವಕುಮಾರ್ನ ಪರವಾಗಿ ಮಾತನಾಡಿದ ಕಾರಣಕ್ಕೆ ನಮ್ಮನ್ನೇ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಮಾಡತಕ್ಕಂಥ ಕೆಲಸಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೈ ಹಾಕಿದ್ದಾರೆ. ಏನು ಹಣ ಕೊಡ್ಲಿಲ್ಲಾದ್ರೆ ಇರ್ಲಿ, ಜಗ ಕೊಡ್ಲಿಲ್ಲಾದಿರ್ಲಿ, ನಮ್ಮ ಸ್ಟ್ಯಾಂಡ್ ಬಹಳ ಸ್ಪಷ್ಟ ಇದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಏನ್ ಹೇಳ್ತಾರೆ, ಈಗ ಪಂಚರಾಜ್ಯದ ಚುನಾವಣೆ ಆದ ಮೇಲೆ ಮಾಡ್ತೀನಿ ಅಂತಕ್ಕಂಥ ಹೈಕಮಾಂಡ್ ಹೇಳ್ತಕ್ಕಂಥ ವಿಚಾರವನ್ನೇ ಹೇಳಿದ್ದಾರೆ. ಯುಗಾದಿ ಆಯ್ತು, ಮಕರ ಸಂಕ್ರಾಂತಿ ಆಯ್ತು, ಇದು ಮುಂದುವರಿಸಿಕೊಂಡು ಹೋದ್ರೆ ಏನು? ಹಿಂದುಳಿದ ವರ್ಗದ ನಾಯಕರೆಂದರೆ ಒಬ್ಬರೇ ಅಲ್ಲ. ಇವತ್ತು 2A ನಾವು 104 ಜಾತಿ ಇದಾವೆ. ಅದರಲ್ಲಿ ಯಾರ್ಯಾರಿಗೆ ಅವಕಾಶವನ್ನ ಸಿಕ್ಕಿದೆ? ಯಾರಿಗೂ ಸಿಗಲಿಲ್ಲ, ಕೇವಲ ಒಬ್ಬರಿಗೂ ಸಿಕ್ಕಿದೆ. ಆದ್ರಿಂದ ಈಡಿಗ ಸಮುದಾಯದ ಸಾಗರ ಕ್ಷೇತ್ರದ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರನ್ನ ಕೂಡಲೇ ಮಂತ್ರಿ ಮಾಡುವುದಕ್ಕೆ, ಸಮುದಾಯದ ಕೋಟೆಯಲ್ಲಿ ಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮೊನ್ನೆ ವಿಧಾನಸಭೆಯಲ್ಲಿ ಸಮುದಾಯದ ಚರ್ಚೆ ಆದಾಗ ಬೇಳೂರು ಅವರು ಉತ್ತಮವಾದ ಚರ್ಚೆಯನ್ನ ಭಾಗವಹಿಸಿದ್ದಾರೆ, ಚೆನ್ನಾಗಿ ಮಾತನಾಡಿದ್ದಾರೆ. ಹಾಗಾಗಿ ದಿವಂಗತ ಬಂಗಾರಪ್ಪನವರು ಹೋದ ಮೇಲೆ ಬೇಳೂರು ಗೋಪಾಲಕೃಷ್ಣ ಅವರ ಮಾತು ಕೇಳಿದ ಮೇಲೆ ಸಮುದಾಯಕ್ಕೆ ನ್ಯಾಯವನ್ನೇ ಸಿಗುವ ರೀತಿಯಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿದ್ದಾರೆ. ಮಾನ್ಯ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವರಲ್ಲಿ ಮನವಿ ಮಾಡುತ್ತೇನೆ, ಬೇಳೂರು ಗೋಪಾಲಕೃಷ್ಣ ಅವರನ್ನೇ ಸಮಾಜದ ಕೋಟೆಯಲ್ಲಿ ಮಂತ್ರಿ ಮಾಡಿ ಅಂತಕ್ಕಂಥದ್ದು ಕೂಡ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.